ಒಳ್ಳೆಯದಾಗಲಿ ಅವರ ಕುಜದೋಷ ಚಿತ್ರ ಯಶಸ್ವಿಯಾಗಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ ನಿತಿನ್ ಗೌಡ ಅಂತ. ನಾನು ಮಂಡ್ಯದವಳು. ಇವಾಗ ನಮ್ಮದು ನೆಕ್ಸ್ಟು ಕೃಷ್ಣ ಸ್ವರ್ಣಸಂದ್ರ ಅವರ ಇದರಿಂದ ಇವುದು ಮೂರನೇ ಫಿಲಮ್ ನಾವು ಮಾಡ್ತಾ ಇರೋದು. ಫಸ್ಟು ನೇಗಿಲ ಧರ್ಮ ಮಾಡಿದ್ವಿ, ಸೆಕೆಂಡ್ ಒಂದು ಓ ಗುಣವಂತ ಮಾಡಿದ್ವಿ, ಥರ್ಡ್ ಒನ್ ಕುಜದೋಷ ಮಾಡ್ತಾ ಇದ್ದೀವಿ. ಕಾಮನ್ನಾಗಿ ನಾನು ಇವಾಗ ಇಲ್ಲಿ ಪರಿಚಯ ಆಗಿ ಕೃಷ್ಣ ಸ್ವರ್ಣ ಸರ್ ಅವರ ಬ್ಯಾನರಿಂದ ನಾನು ಸೆಕೆಂಡ್ನೇ ಫಿಲಮ್ ಮಾಡ್ತಾ ಇರೋದು. ಮೊದಲನೇದು ಓ ಗುಣವಂತ ಮಾಡಿಬಿಟ್ಟು ಇವಾಗ ಕುಜದೋಷಕ್ಕೆ ಕಾಲಿಡ್ತಾ ಇದ್ದೀವಿ. ಆಲ್ ಆರ್ಟಿಸ್ಟ್ಗಳೆಲ್ಲ ಪರಿಚಯ ಆದಾಗಿಂದ ಚೆನ್ನಾಗಿ ಸಪೋರ್ಟ್ ಮಾಡಿ ಪಾಸಿಟಿವ್ನೆಸ್ ಕೊಟ್ಬಿಟ್ಟು ಏನೂ ಗೊತ್ತಿಲ್ಲದವ್ರನ್ನ ಕರ್ಕೊಂಬಂದ್ಬಿಟ್ಟು ಚೆನ್ನಾಗಿ ಹಂತ ಹಂತವಾಗಿ ಬೆಳೆಸ್ತಾ ಡೆವಲಪ್ಮೆಂಟ್ ಮಾಡ್ತಾ ಅವರು ಡೆವಲಪ್ ಆಗ್ತಾ ಇನ್ನೊಬ್ಬರು ಬೆಳೆಸ್ತಾ ಇದ್ದಾರೆ. ಸೊ ಅವ್ರಿಗಾಗಿ ಫಸ್ಟು ಧನ್ಯವಾದಗಳನ್ನ ತಿಳಿಸ್ತಾ ಸರ್ ಇವಾಗ ಕುಜದೋಷ ಅಂತಂದರೆ ಕಾಮನ್ನಾಗಿ ಕುಜದೋಷ ಇದ್ದೇ ಇರುತ್ತೆ. ಸೊ ಅದನ್ನು ಪರಿಹಾರ ಮಾಡ್ಕೋಬೇಕೇ ವಿನಃ ಅದು ಸಾವು ಖಚಿತ ಅಲ್ಲ ಅಂತಂದ್ಬಿಟ್ಟು ಯಾವುದೇ ಒಂದು ದೋಷ ಇದ್ದರೂ ಕಾಮನ್ನಾಗಿ ಅದಕ್ಕೆ ಮಾಮೂಲಿ ಪರಿಹಾರ ಅನ್ನೋದು ಕಟ್ಟಿಟ್ಟು ಬುದ್ಧಿ. ದೋಷ ಇದೆ ಅಂತಂದರೆ ಯಾಕೆ ಸುಮ್ಮನೆ ಸಾಯಬೇಕು, ಅದನ್ನು ಹುಡುಕೊಂಡು ಏನಿದೆನೋ ಅದು ಪರಿಹಾರ ಮಾಡಿಕೊಂಡು ಮುಂದೆ ಸಾಗೋದೇ ಜೀವನ ಸರ್. ಸರ್ ನನ್ನ ಹಿನ್ನೆಲೆ ಬಂದುಬಿಟ್ಟು ನಾನು ಎಜುಕೇಷನ್ ಯೋಗ ಡಿಪ್ಲೊಮೊ ಡಿಗ್ರಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಫಸ್ಟು ಕಲರ್ಸ್ ಕನ್ನಡ ಶಾಂತಂ ಪಾಪಂ ಸೀರೆ ಇದಕ್ಕೆ ಕಾಲಿಟ್ಟೆ. ಆಮೇಲೆ ಅದರಿಂದ ಲಕ್ಷ್ಮೀ ಬಾರಮ್ಮ ಮಾಡಿಕೊಂಡು ಆಮೇಲೆ ಜಿ ಕಡಲೆ ಅಮೃತಧಾರೆ ಮತ್ತು ಶ್ರೇಷ್ಠ ಶುಭಮಸ್ತು ಮಾಡಿಕೊಂಡು ಉದಯದೊಳಗೆ ಕನ್ಯಾದಾನ ಸೀರಿಯಲ್ ಮಾಡಿಕೊಂಡು ಇವಾಗ ಸನ್ನಾಪ್ ಮುತ್ತಣ್ಣ ಅಂತಂದು ಪ್ರಣಮ್ ದೇವರಾಜ್ ಅವ್ರ ಮೂವಿನ ನಾನು ಅಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಇವಾಗ ಈ ಫೀಲ್ಡಿಗೆ ಇಳಿದಿದ್ದೀನಿ ಸರ್, ಇಲ್ಲೇ ಲೋಕಲ್. ನನ್ನ ಹೆಸರು ಬಂದು ರವಿ ಸೂರ್ಯ ಅಂತ. ಕಂಟೆಂಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು ಕುಜದೋಷ. ಒಂದು ಒಳ್ಳೆ ಮೆಸೇಜ್ ಇದೆ ಕಾನ್ಸೆಪ್ಟ್. ಒಂದು 3-4 ಮೆಸೇಜ್ ಇದೆ. ಕರೆಕ್ಟಾಗಿ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ಕುತ್ಕೊಂಡು ತಗೊಂಡ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ. ಹಾಗಾಗಿ ಕೃಷ್ಣ ಸ್ವರ್ಣಸಂದ್ರ ಅವರು ತುಂಬ ಹೆಲ್ಪ್ ಮಾಡಿದ್ರು, ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರಾಗಿ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಏನೋ ಮಾಡ್ತಾಯಿದ್ದೀವಿ ಸರ್. ಶೆಡ್ಯೂಲ್ ಇದು ಸರ್ 5 ದಿನ ಶೆಡ್ಯೂಲ್ ಹಾಕೊಂಡಿದ್ದೀವಿ. 5 ದಿನ ಇರ್ತದೆ ಶೆಡ್ಯೂಲು. ಮತ್ತು ಆಲ್ ಆರ್ಟಿಸ್ಟ್ಗಳೆಲ್ಲ ಇದು ಒಂದು 8-9 ಜನ ಆರ್ಟಿಸ್ಟ್ಗಳು, ಆಲ್ ಆರ್ಟಿಸ್ಟ್ಗಳು ಎಲ್ಲರಿಗೂ ಕ್ಯಾರೆಕ್ಟರ್ ವೈಸ್ ಐತೆ. ನಿಮ್ಮ ಪಾತ್ರ ಏನಿದೆ ಇದರಲ್ಲಿ ನನ್ನೊಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಸರ್. ಮೇನ್ ಕ್ಯಾರೆಕ್ಟರ್ ಒಂದು ಭಗ್ನ ಪ್ರೇಮಿಯಾಗಿ 4 ಜನ ಹುಡುಗಿರು ಫೇಲ್ಯೂರ್ ಆಗುವಂಥ ಒಂದು ಭಗ್ನ ಪ್ರೇಮಿ ಕ್ಯಾರೆಕ್ಟರ್ದು. ಥ್ಯಾಂಕ್ ಯು ಸರ್. ನಾಲ್ವಡಿ ಕೃಷ್ಣರಾಜ ಫಿಲಮ್ಸ್ ವತಿಯಿಂದ ಇದು 3ನೇ ಚಿತ್ರ. ಮೊದಲದು ನೇಗಿಲ ಧರ್ಮ, 2ನೇದು ಓ ಗುಣವಂತ, ಇದು 3ನೇದು ಕುಜದೋಷ. ನನ್ನ ಶಿಷ್ಯ ರವಿಗೋಸ್ಕರ ಈ ಸಿನಿಮಾನ ತಯಾರು ಮಾಡ್ತಾಯಿದ್ದೀನಿ. ಯಾಕಂದರೆ ಅವನು ಮುಂದೆ ಬರಬೇಕು ಮತ್ತು ಅವನೇನು ಚಿತ್ರರಂಗದಲ್ಲಿ ಗುರುತಿಸ್ಕೋಬೇಕು. ಯಾಕಂದರೆ 2 ವರ್ಷಗಳ ಕಾಲ ಅವನು ನನ್ನ ಜೊತೆ ಇದ್ದ. ಹಾಗಾಗಿ ಅವನಿಗೋಸ್ಕರ ಈ ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ದೀವಿ. ಇದರ ನಂತರ ಇನ್ನೂ 2 ಶಾರ್ಟ್ ಮೂವಿ ಮಾಡಿ ಆಮೇಲೆ ಮಾಡ್ಲು ಗಂಡು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಅದನ್ನು ಬಿಗ್ ಮೂವಿ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ತಾಯಿದ್ದೀವಿ. ಶುಭಾಶಯಗಳು. ಪತ್ರಕರ್ತರಾದವರಿಗೆ ಈ ಥರದೊಂದು ಗಾಂಧಿನಗರಕ್ಕೆ ಬರುವಂಥ ಬದಲಾವಣೆ ಯಾಕಾಯಿತು? ಅಲ್ಲ, ನಮ್ಮ ಮಂಡ್ಯ ನಾಡನ್ನು ಕಟ್ಟಿದಂಥ KV ಶಂಕರೇಗೌಡರು ಸಹ ಅವರು ಪತ್ರಕರ್ತರಾಗಿದ್ದರು, ನಿರ್ಮಾಪಕರಾಗಿದ್ದರು, ಶಿಕ್ಷಣ ತಜ್ಞರಾಗಿದ್ದರು. ನಾನು ಅದೇ ಕಾಲೇಜಲ್ಲಿ ಓದಿ ಲೆಕ್ಚರ್ ಆಗಿರೋದ್ರಿಂದ ಅವರ ಛಾಯೆ ಎಲ್ಲ ನನಗೂ ಸ್ವಲ್ಪ ಗಾಳಿ ಬೀಸಿದೆ ಅಂತ ಕಾಣಿಸುತ್ತೆ. ಕುಜದೋಷ ಈ ಕಂಟೆಂಟ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ಒಳ್ಳೆಯ ಸಬ್ಜೆಕ್ಟು. ಅಂದರೆ ದೋಷಗಳಿರ್ತದೆ. ನನ್ನ ಮಗನಿಗೂ ಯಾವುದೋ ಸರ್ಪದೋಷ ಇತ್ತು. ಅವನಿಗೆ 125 ಜನ ಹುಡುಗಿರು ನೋಡಿದೆ. ಕಡೆಗೆ ಬೇವನಹಳ್ಳಿಲಿ ಮದುವೆ ಆಯಿತು. ಹಾಗಾಗಿ ಈ ದೋಷಗಳಿರ್ತವೆ, ಅದನ್ನು ಪರಿಹಾರ ಮಾಡ್ಕೋಬೋದು. ಇದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ ಇದು. ಆದರೆ ಸಿಟಿಗಳಲ್ಲಿ ಈಗ ಲವ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ಯಾವ ದೋಷನೂ ನೋಡೋದಿಲ್ಲ, ಯಾವ ಜಾತಿನೂ ನೋಡೋದಿಲ್ಲ ಅನಿಸುತ್ತೆ. ಆದರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರ್ತದೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದು. 4 ಜನ ಹೀರೋಯಿನು, 4 ಜನ ಹೀರೋಗಳು. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಕನ್ನಡದಲ್ಲಿ ಒಂದು 3-4 ಸಿನಿಮಾ ಮಾಡಿದ್ದೀನಿ ಸರ್. 2 ಸಿನಿಮಾ ರಿಲೀಸ್ ಆಗಿದ್ದಾವೆ. ಸರಿ, ಸಾರ್ ಬಂದು ಕ್ಯಾಮ್ರಾಮನ್ ಆಗಿ ಕನ್ಫರ್ಮ್ ಮಾಡಿದ್ರು ಸರ್. ಅದಕ್ಕೆ ಬಂದಿದ್ದೀನಿ ಸರ್. ಕತೆ ತುಂಬ ಒಳ್ಳೆ ಕತೆ, ತುಂಬ ಚೆನ್ನಾಗಿದೆ ಸರ್. ಅದೇ ನೀವೇ ಮಾಡಬೇಕು ಬರಬೇಕು ಸರ್ ಅಂತ ಕರೆದ್ರಿ ಸರ್. ಅದೇ ಬಂದಿದ್ದೀವಿ ಸರ್. ತುಂಬ ಇಷ್ಟ ಆಗಿದೆ, ಚೆನ್ನಾಗಿದೆ ಸರ್. ಇಲ್ಲ ಸರ್, ಇದಕ್ಕೆ ನಾನು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾಯಿದ್ವಿ. ಸಾರು ನಿರ್ದೇಶಕರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ನಾನು ಬೇರೆ ಶತಭಿಷ ಅಂತಂದು ಪ್ರೇಮ ಸಂಚಾರಿ ಅಂತ ಒಂದು ಮೂವಿ ಮಾಡಿದ್ದೀವಿ ಸರ್. ಸವಾಲುಗಳಿರ್ತದೆ ಯಾವ ರೀತಿ ಈ ಥರ ಗ್ರಾಮೀಣ ಪ್ರದೇಶದ? ಹೌದು ಸರ್, ನೇಟಿವಿಟಿ ಸಬ್ಜೆಕ್ಟ್ ಇವತ್ತು ತುಂಬ ಇಷ್ಟಪಡ್ತಾ ಇದ್ದಾರೆ ಆಡಿಯನ್ಸು. ಅದರಿಂದ ಎಲ್ಲ ಇವಾಗ ನೋಡಿ ತಮಿಳು, ಕನ್ನಡ, ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲೂ ಚೆನ್ನಾಗಿ ನೇಟಿವಿಟಿನ ಇಷ್ಟಪಡ್ತಾಯಿದ್ದಾರೆ. ಅದರಿಂದ ಈ ಹಳ್ಳಿ ವಾತಾವರಣ ತುಂಬ
ಜನಕ್ಕೆ ಇಷ್ಟ ಆಗಿದೆ. ಅದಕ್ಕೋಸ್ಕರ ಸಾರು ಹಳ್ಳಿ ನೇಟಿವಿಟಿ ಕಾನ್ಸೆಪ್ಟು ಮಾಡಬೇಕಂತ ಹೇಳಿದ್ರು, ಅದಕ್ಕೆ ಬಂದಿದೆ ಸರ್. ನಮಸ್ಕಾರ. ನನ್ನ ಹಿರಿಯ ಪತ್ರಕರ್ತರ ಮಿತ್ರರು, ಲೇಖಕರು, ಬರಹಗಾರರು, ಸಂಘಟಕರಾದಂತಹ ಕೃಷ್ಣ ಸೋಣಸಂದ್ರವರು ತಯಾರು ಮಾಡ್ತಿರ್ತಕ್ಕಂಥ, ನಿರ್ಮಾಣ ಮಾಡ್ತಿರ್ತಕ್ಕಂಥ ಚಿತ್ರ ಇದು ಕುಜದೋಷ. ಮೊದಲನೇ ಚಿತ್ರ ಅವ್ರ ಮಗನನ್ನು ಹಾಕೊಂಡು ಮಾಡಿದ್ದು ನೇಗಿಲ ಧರ್ಮ ಕುದು ನಾನು ಥಿಯೇಟ್ರಲ್ಲೇ ನೋಡಿದ್ದೆ. ಅದು ಕೂಡ ಒಳ್ಳೆ ಕಂಟೆಂಟು. ಎರಡನೇದು ಗುಣವಂತ ಮಾಡಿದ್ದಾರೆ, ಅದು ನೋಡಿಲ್ಲ. ಇದು ಮೂರನೇದು ಕುಜದೋಷ. ಅತ್ಯಂತ ಎದೆಗಾರಿಕೆ ಬೇಕು ಬಹುಶಃ ಈ ಥರದ ಚಿತ್ರ ನಿರ್ಮಾಣಕ್ಕೆ ಬರೋದಕ್ಕೆ. ನಾನು ಅವ್ರು ಹೇಳಿದಾಗಲೇ ಒಂಥರ ಶಾಕ್ ಆಯಿತು. ಗಾಂಧಿನಗರನ ಅಲ್ಲೋಲ ಹೋಗೋ ಸಂದರ್ಭದಲ್ಲಿ ಕೃಷ್ಣ ಸೋಣಸಂದ್ರವರು ನಿರ್ಮಾಣ ಮಾಡ್ತಾರೆ, ಒಂದು ತಂಡ ಕಟ್ತಾರೆ. ನೋಡಿ, ಒಂದು ಚಿತ್ರ ನಿರ್ಮಾಣದಿಂದ ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡಿ, ಎಷ್ಟು ಜನಕ್ಕೆ ಇದು ಬದುಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಗಾಂಧಿನಗರದಲ್ಲಿ ಚಿತ್ರಗಳು ಉಳಿಬೇಕು ಅನ್ನುವಂಥದ್ದು, ಕನ್ನಡ ಚಿತ್ರಗಳು ವಿಶೇಷವಾಗಿ ಉಳಿಬೇಕು ಅಂತ ನೀವು ಯಾವುದೇ ಭಾಷೆಗಳ ಚಿತ್ರ ನೋಡಿ, ಮಂಡ್ಯದ ಒಬ್ಬ ಹುಡುಗ ಮಾಡಿದಾಗ ಕನಿಷ್ಠ ಅದನ್ನು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಬೆಳೆಸುವಂಥದ್ದು. ಕಿರುಚಿತ್ರಗಳು ಇವತ್ತು ತುಂಬ ದೊಡ್ಡ ಮಟ್ಟಿಗೆ ಹೋಗ್ತಿದ್ದಾವೆ. ಕಿರುಚಿತ್ರಗಳು ಅವಾರ್ಡ್ಗೆ ಹೋಗ್ತಾ ಇದ್ದಾವೆ. ಕಿರುಚಿತ್ರ ಆದ ಎಷ್ಟೋ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಹೆಸರಾಗ್ತಿದ್ದಾವೆ. ಕೃಷ್ಣವರದ ಸಂಘಟನಾ ಶಕ್ತಿಗಿಂತ ನಾನು ಅವರ ಬರಹವನ್ನು ಹೆಚ್ಚು ಇಷ್ಟಪಟ್ಟವನು. ಲೇಖಕರಾಗಿ ಅವರು ಅದ್ಭುತವಾದಂಥ ಬರಹಗಾರರು. ಅವರ ತುಂಬ ಕೃತಿಗಳನ್ನ ನೀವು ನೋಡಬೇಕು. ಸೊ ನನಗೆ ಭಾಳ ಇಷ್ಟವಾದಂಥ ಇದು ಹಿರಿಯರು ನನಗಿಂತ ಅವರು. ಕೃಷ್ಣವರ ಚಿತ್ರ ಯಶಸ್ವಿ ಆಗಬೇಕು, ಕನ್ನಡ ಚಿತ್ರಗಳು ಯಶಸ್ವಿ ಆಗಬೇಕು. ಈಗ ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಾಗದೇ ಇರೋದಕ್ಕೆ ನಾವೆಲ್ಲ ಇವತ್ತು ಪರಭಾಷಿಗರೆಲ್ಲ ನಮ್ಮ ಮೇಲೆ ಅಲ್ಲ ದಾಂಧಲೆ ಮಾಡಕ್ಕೆ ಬಂದಿದ್ದಾರೆ. ಕಮಲಾಕ್ಷನಂತವರು ಕನ್ನಡದ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ. ಕನ್ನಡ ಚಿತ್ರರಂಗ ಸದ್ದಿಲ್ಲದೆ ಕೂತಿದೆ. ಹಂಗಾದಾಗ ಇಂಥ ಚಿತ್ರ ನಿರ್ಮಾಣದವ್ರ ಕತೆ ಏನಾಗಬೇಕು? ಕನ್ನಡ ಚಿತ್ರರಂಗದಲ್ಲಿ ಯಾರೇ ಕನ್ನಡದ ಮೇಲೆ ದಾಳಿ ಮಾಡಿದ್ರು ಕೂಡ ಸೆಡೆದು ನಿಲ್ಲುವಂಥ ಕೆಲಸ ಆಗಬೇಕು, ಪ್ರತಿಭಟಿಸುವಂಥ ಕೆಲಸ ಮಾಡಬೇಕು. ಚಿತ್ರರಂಗ ಎಲ್ಲ ನಟರು ಎದ್ದು ನಿಲ್ಲಬೇಕು. ಹಾಗಂದಾಗ ಮಾತ್ರ ಇಂಥ ನಟರಿಗೆ ಬೆಲೆ ಸಿಗುತ್ತೆ. ಇಲ್ಲ ಅಂತಂದರೆ ಕನ್ನಡ ಚಿತ್ರರಂಗ ಅದೇ ಗೊತ್ತಿಗೆ ಹೋಗುತ್ತೆ ಅಂತ ಹೇಳ್ತಾ, ಕೃಷ್ಣ ಸೋಣಸಂದ್ರವರ ಕುಜದೋಷ ಚಿತ್ರ ಕಂಟೆಂಟ್ ತುಂಬ ಚೆನ್ನಾಗಿದೆ. ನಂಗೆ ಹೇಳಿದ್ರು ಕಂಟೆಂಟ್ ತುಂಬ ಚೆನ್ನಾಗಿದೆ. ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲಿ ನಡೆಯುವಂಥ ಕಥೆ ಇದು. ನೀವು ಪೂರ್ತಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಅಟ್ರಾಕ್ಷನ್ ಆಗುತ್ತೆ. ಅದರಲ್ಲೊಂದು ಟ್ರಾಜಿಡಿ ಎಲ್ಲ ಒಂದು ತಂದಿದ್ದಾರೆ ಕೃಷ್ಣವರು. ದಯವಿಟ್ಟು ಇಂಥ ಹೊಸಬರಿಗೆ, ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ತಂತ್ರಜ್ಞರಿಗೆ ಅವಕಾಶ ಕೊಡಿ ಅನ್ನುವಂಥದ್ದು ನನ್ನ ಭಾವನೆ. ಚಿತ್ರ ಯಶಸ್ಸಾಗಲಿ. ಆಲ್ ದಿ ಬೆಸ್ಟ್. ಇದು ಬಾಂಧವ್ಯಗಳ ಬೆಸುಗೆ.